business women or educationist? ಐ ಥಿಂಕ್ ಬೋತ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಐ ಕಾಂಟ್ ಚೂಸ್. ಯಾಕೆಂದರೆ ನಾನು ಎಜುಕೇಷನ್ನೇ ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ. ಮಾಡರ್ನ್ ಎಜುಕೇಷನಲ್ಲಿ ಚಕ್ರವ್ಯೂಹದ ಮೊದಲ ಸ್ಟೆಪ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡೋದು, ಸ್ಟೂಡೆಂಟ್ನ ಕಸ್ಟಮರ್ ಆಗಿ ಪರಿವರ್ತನೆ ಮಾಡೋದು. ನಮ್ಮಲ್ಲಿ ಇಷ್ಟು ಇನ್ಫ್ರಾಸ್ಟ್ರಕ್ಚರ್ ಇದೆ, ಪ್ಲೇಸ್ಮೆಂಟ್ ಆಗ್ತಿದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಕ್ಯಾಂಟೀನ್ ಇದೆ ಅಂತ ಫುಲ್ ಮಾರ್ಕೆಟಿಂಗ್ ಮೋಡ್ಗೆ ಇಳಿದ್ಬಿಡ್ತಾರೆ. ನೀವು ಟಾಪ್ ಕಾಲೇಜಸ್ ಹೋದ್ರೆ ಮಾತ್ರ ಸಕ್ಸಸ್ ಸಿಗುತ್ತೆ ಅಂತ ನೆರೇಷನ್ ಕ್ರಿಯೇಟ್ ಮಾಡ್ತಾರೆ, ಕನಸುಗಳನ್ನ ಮಾರ್ತಾರೆ. ಒಂದು ಸ್ಟೂಡೆಂಟ್ ಕಾಲೇಜ್ಗೆ ಜಾಯ್ನ್ ಆದ್ರೆ ಏಜೆಂಟ್ಗೆ 20-25% ಕಮಿಷನ್ ಸಿಗುತ್ತೆ. ಕಸ್ಟಮರ್ ಇಸ್ ಕಿಂಗ್ ಅಂತ ಕೇಳಿದಾರಲ್ಲ, ಎಷ್ಟೋ ಕಾಮರ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ಕಾಲೇಜ್ಗಳಲ್ಲಿ ಸ್ಟೂಡೆಂಟ್ಸ್ ಆಗ್ಲೇ ಕಿಂಗ್ ಆಗಿದ್ದಾರೆ. ಸೊ ಅವರನ್ನ ಪ್ಯಾಂಪರ್ ಮಾಡೋದು, ಇಂಪ್ರೆಸ್ ಮಾಡೋದು ಮ್ಯಾನೇಜ್ಮೆಂಟ್ ಕೆಲಸ ಆಗುತ್ತೆ. ಇದರಿಂದ ಕೆಲ ಸ್ಟೂಡೆಂಟ್ಸ್ಗೆ ಊರಿಗಾಗೋ ಕೊಬ್ಬೆಲ್ಲ ಅವರೊಬ್ಬರಲ್ಲೇ ಇರುತ್ತೆ. ಆದರೆ ಇವರಿಗೆ ರಿಯಾಲಿಟಿ ಚೆಕ್ ಆಗೋದು ಡಿಗ್ರಿ ಮುಗಿದ ಮೇಲೆ. BCom BBA ಮುಗಿಸಿರೋ 90% ವಿದ್ಯಾರ್ಥಿಗೆ ಕೆಲಸ ತಗೊಳ್ಳೋ ಕ್ಯಾಲಿಬರ್ ಇರಲ್ಲ. ಸೊ ನಾನು ಸಿಸ್ಟಮ್ನ ಚೇಂಜ್ ಮಾಡೋದ್ರ ಬಗ್ಗೆ ಹೇಳ್ತಿಲ್ಲ, ನಾವು ಈ ಚಕ್ರವ್ಯೂಹದಿಂದ ಹೇಗೆ ಹೊರಗೆ ಬರ್ಬೋದು ಅಂತ ಹೇಳ್ತೀನಿ. ಇದಕ್ಕೆ ಕೆಲ ಸಿಂಪಲ್ ಟೆಕ್ನಿಕ್ ಇದೆ.